ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಪಾಂಡವಪುರದಲ್ಲಿ ಜುಲೈ 19ರಂದು ಸೌರಶಕ್ತಿ ಸ್ವ ಉದ್ಯೋಗ ಮೇಳ ಶಾಸಕ ದರ್ಶನ್ ಪುಚ್ಚಣ್ಣಯ್ಯ ಪತ್ರಿಕಾಗೋಷ್ಠಿ. ಪಾಂಡವಪುರದಲ್ಲಿ ಜುಲೈ 16ರಂದು ಬೆಳಿಗ್ಗೆ 10ರಿಂದ 30ಕ್ಕೆ ಅನಿಯಮಿತ ಮಳೆ, ಬರ, ಪ್ರವಾಹ ಮತ್ತು ಬದಲಾಗುತ್ತಿರುವ ಬೆಳೆ ಪದ್ಧತಿಗಳೊಂದಿಗೆ ಹವಾಮಾನ ಬದಲಾವಣೆಯು ಗ್ರಾಮೀಣ ಜೀವನೋಪಾಯಕ್ಕೆ ನಿರಂತರವಾಗಿ ಬೆದರಿಕೆಯನ್ನು ಒಡ್ಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಸೆಲ್ಗೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಪ್ರಮುಖ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದೆ ಎಂದರು. ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸೌರಶಕ್ತಿ ಸ್ವ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ಗ್ರಾಮೀಣ ಭಾರತದಲ್ಲಿ ಸ್ವಸಹಾಯ ಗುಂಪುಗಳು ಪ್ರಬಲ ವೇದಿಕೆಗಳಾಗಿ ಹೊರಹೊಮ್ಮಿವೆ. ವಿಶೇಷವಾಗಿ ಮಹಿಳೆಯರ ದೃಷ್ಟಿಕೋನದಲ್ಲಿ ಈ ಗುಂಪುಗಳ ಪ್ರಭಾವ ದೊಡ್ಡದು. ಸಾಲ, ಕಲ್ಯಾಣ ಯೋಜನೆಗಳು ಮತ್ತು ಮಾರುಕಟ್ಟೆ ಅವಕಾಶಗಳನ್ನು ಸೇರಿದಂತೆ ಸ್ವಸಹಾಯ ಗುಂಪುಗಳು ತಳಮಟ್ಟದ ನಾಯಕತ್ವ ಮತ್ತು ಸಮುದಾಯ ಭಾಗವಹಿಸುವಿಕೆಯನ್ನು ಸಾಧ್ಯವಾಗಿಸಿವೆ. ಈ ಸಂಘಗಳನ್ನು ಒಂದೆಡೆ ಸೇರಿಸುವ ಮೂಲಕ ಸ್ತ್ರೀ ಸಬಲೀಕರಣದ ಮೂಲಕ ಮತ್ತಷ್ಟು ಹೊಸ ಸಾಧ್ಯತೆಯನ್ನು ಹುಡುಕುವುದು ಈ ಕಾರ್ಯಕ್ರಮದ ಉದ್ದೇಶ ಎಂದರು. ಟಿಎಪಿಸಿಎಂಎಸ್ ರೈತ ಸಭಾಭವನ, ಪಾಂಡವಪುರದಲ್ಲಿ ನಡೆಯಲಿರುವ ಒಂದು ದಿನದ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಗುಂಪುಗಳಿಗೆ ಹವಾಮಾನ ಸ್ನೇಹಿ ಜೀವನೋಪಾಯ ಪರಿಹಾರಗಳ ಮೂಲಕ ಸಬಲೀಕರಣ ಎಂಬ ವಿಷಯದ ಹಿನ್ನೆಲೆಯಲ್ಲಿ ಸಂವಾದ, ಪ್ರಾತ್ಯಕ್ಷಿಕೆ, ಮಾದರಿ ಏರ್ಪಡಿಸಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಪ್ರಕಾಶ್, ರಣಜಿತ್ ಮಾಡಿದ್ರೆ ಸರಿಯಾಗುತ್ತೆ ಅಂತ ನಾವು ಯೋಚನೆ ಮಾಡಿ ಈ ಕೆಲಸನ ಕೈ ತಗೊಂಡಿದ್ದೀವಿ. ಗೊತ್ತಿರೋ ನಮಗೆ SHGಗಳಲ್ಲಿ ಎಲ್ಲ ಸಾಲ ಕೊಡ್ತೀವಿ. ಸಾಲ ಕೊಟ್ಟು ಆ ಸಾಲನ ಬೇರೆ ಸಂಸ್ಥೆಗಳಿಂದ ಸಾಲ ಕೊಡ್ತಾರೆ. ಅದೇನು ಸಾಲ ತಗೊಂಡು ಹೆಂಗಸು ಏನು ಮಾಡ್ತಾರೆ ಅನ್ನೋದನ್ನ ಏನು ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾರೆ. ಯಾವ ಥರ ಅದನ್ನು ಜ್ಞಾನ ಉಪಯೋಗಿಸ್ಕೊಂಡು ಅವ್ರನ್ನ ಜೀವನ ಮೇಲೆ ಕೆತ್ಕೋಬೋದು ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. ಅದ್ರದ್ದು ಈಗೆಲ್ಲ ಕಲ್ಲು ಹಿಡ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ನಮ್ಮ ದೇಶದಲ್ಲಿ 46% ನಮ್ಮ ಹಳ್ಳಿಗಳಿಂದ ಈ ಕಾಂಟ್ರಿಬ್ಯೂಟ್ ಆಗಿರೋಂಥ ಇನ್ಕಮ್ಗೆ ಬರೀ 46% ಮಾತ್ರ ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಯಾಕೆಂದರೆ ನಾವು ಇರೋಂಥದ್ದು 65% ವರ್ಕ್ ಫೋರ್ಸ್ ಇದೀವಿ. ಅದರಲ್ಲಿ ಹೆಂಗಸರಿದ್ದಾರೆ 45% ಮಾತ್ರ ಗಂಡಸರು. 65% ಜಾಸ್ತಿ ಜನರು ಹೆಂಗಸರು ಕೆಲಸ ಮಾಡೋಂಥದ್ದು. 65% ಕೆಲಸ ಮಾಡೋಂಥ ಹೆಂಗಸರು ಬರೀ 15% GDPಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅದರಲ್ಲೂ ಇನ್ನೂ ಆಳವಾಗಿ ನೋಡ್ಬೇಕಂದ್ರೆ 2% ಏನು ಸಂಸ್ಥೆಗಳನ್ನ ಹೆಂಗಸರು ಶುರು ಮಾಡ್ತಾರೆ ಹಳ್ಳಿಗಳಲ್ಲಿ SHGಗಳ ಮೂಲಕ. ಬರೀ 2% ಆಫ್ ದ ಎಂಟರ್ಪ್ರೈಸಸ್ಗೆ ನಾವು ಕರೆಕ್ಟಾಗಿ ಸಪೋರ್ಟ್ ಕೊಡ್ತಾ ಇದ್ದೀವಿ ಅಷ್ಟೇ. ಅದಕ್ಕೆ 98%ಗೆ ನಾವು ಸಪೋರ್ಟ್ ಕೊಡೋಕ್ಕಾಗ್ತಲ್ಲ. ಈ ಒಂದು ಪ್ರಾಬ್ಲಮ್ನ ನಾವು ಅರ್ಥ ಮಾಡ್ಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾವು ಈ ಡೀಟೇಲ್ಸ್ ಎಲ್ಲ ಪ್ರಕಾಶ್ ಅವರು ಹೇಳ್ತಾರೆ. ನಾವು ಈ ಶನಿವಾರ ಶುರು ಮಾಡ್ತಿರೋಂಥದ್ದು ಸುಮಾರು 800 ಜನ ಮಹಿಳೆಯರನ್ನ ಕರೆಸಿ ಅವ್ರಿಗೆ ಯಾವ ಥರ ಸ್ವಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೋಬೇಕು, ಅದಕ್ಕೆ ಏನು ಸಪೋರ್ಟ್ ಕೊಡ್ತೀವಿ, ಇದ್ರ ಬಗ್ಗೆ ಎಲ್ಲ ಪ್ರಕಾಶ್ ಅವರು ಮಾಹಿತಿ ಕೊಡ್ತಾರೆ. ಆ ಒಂದು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಮೇಲೆ ಕೆತ್ತಬೇಕನ್ನುವಂಥ ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇದು ಕಸ್ಬಾ ಹೋಬಳಿಯ ಪಾಂಡವಪುರ ತಾಲೂಕು ಕಸ್ಬಾ ಹೋಬಳಿ ಫಸ್ಟ್ ತಗೊಂಡಿದ್ವಿ. ಒಂದೊಂದು ಹೋಬಳಿಗೆ ನಿಮಗೆ ಗೊತ್ತಿರಂಗೆ ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಸುಮಾರು 10,000 ಜನ ಮಹಿಳೆಯರು SHGಗಳಲ್ಲಿ ಇದ್ದಾರೆ. ಇನ್ನೂ ಅದಕ್ಕಿಂತ ಜಾಸ್ತಿ ಇದೆ. ಎಲ್ಲರೂ ಒಟ್ಟಿಗೆ ಸೇರಿಸಿ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೊಂದು ಹೋಬಳಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಇದು ಮೊದಲನೇ ಒಂದು ಕಾರ್ಯಕ್ರಮ. ಇದ್ರ ಬಗ್ಗೆ ಪ್ರಕಾಶ್ ಅವರು ಪಾಂಡವಪುರ ತಾಲೂಕನ್ನೇ ಆಯ್ಕೆ ಮಾಡಿಕೊಂಡು ಅಲ್ಲಿ ಕಸ್ಬಾ ಹೋಬಳಿಯನ್ನೇ ಒಂದು ಹೋಬಳಿನ ಮಟ್ಟದಲ್ಲಿ ಅಂದರೆ ಹಂತವಾಗಿ ಹೋಗುವಂಥ ದೃಷ್ಟಿಯಲ್ಲಿ ಕಸ್ಬಾ ಹೋಬಳಿಯಲ್ಲಿ ಬರ್ತಕ್ಕಂಥ 8 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ SHG ಮಹಿಳೆಯರು ಅಂದರೆ ಸ್ವಸಹಾಯ ಗುಂಪಿನ ಮಹಿಳೆಯರಿಗೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಾ ನಾವು ಉದ್ದೇಶ ಮಾಡ್ಕೊಂಡಿದ್ವಿ. ಸೊ ಇದರ ಉದ್ದೇಶ ಏನಂದರೆ ಇಲ್ಲಿ ಸೌರಶಕ್ತಿ ಸ್ವ ಉದ್ಯೋಗ ಮೇಳ ಪಾಂಡವಪುರ ಅಂತ ಇದರ ಹೆಸರು. ಸೊ ಇಲ್ಲಿ ಸೆಲ್ಕೋ ಫೌಂಡೇಶನ್ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಸಂಜೀವಿನಿ NRLM ಸಂಸ್ಥೆ ಮತ್ತು ಈ ಥರ ಏನು ತಾಲೂಕ್ ಪಂಚಾಯತಿ, ಸೊ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಈ ಥರ ಬೇರೆ ಬೇರೆ ಇಲಾಖೆಗಳನ್ನು ನಾವು ಜೊತೆಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಸೊ 19ನೇ ತಾರೀಕು ಇದಕ್ಕೆ ನಮ್ಮ ನಿರೀಕ್ಷೆ ಅಂದರೆ ಸುಮಾರು 800 ಮಹಿಳೆಯರು. ಸರ್ ಹೇಳಿದ್ರೆ ನಾವು ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಬರೀ ಏನು ವಿಚಾರಗೋಷ್ಠಿಗಳು ಹೇಳೋದಾಗಲಿ, ಬರೀ ಭಾಷಣಗಳಲ್ಲಿ ಇರೋದಿಲ್ಲ. ಸೊ ಅಲ್ಲಿ ಪ್ರಾತ್ಯಕ್ಷಿಕೆಗಳು ಇರ್ತವೆ. ಮಹಿಳೆಯರು ಮಾಡ್ತಕ್ಕಂಥ ಮನೆಯಲ್ಲಿ ಅಂದರೆ ಇದು ಒಟ್ಟಾರೆಯಾಗಿ ಅವರು ಮನೆಯಲ್ಲೇ ಕೊಂಡು ಸ್ವ ಉದ್ಯೋಗವನ್ನು ಮಾಡುವಂಥದ್ದು. ಅದು ಸೌರಶಕ್ತಿಯನ್ನು ಬಳಸ್ಕೊಂಡು ಅವರ ಉದ್ಯೋಗದಲ್ಲಿ ಯಾವುದೇ ರೀತಿ ಅಡೆತಡೆ ತೊಂದರೆ ಆಗದಂಗೆ ಅವರ ಆದಾಯವನ್ನು ಗಳಿಸ್ಬೋದು.
ಸೊ ನಮ್ಮ ದೇಶಕ್ಕೆ ಅದೇ ಸರ್ ಹೇಳಿದಂಗೆ ಮಹಿಳೆಯರಿಗೆ ಜಾಸ್ತಿ GDP-ಯಲ್ಲಿ ಆದಾಯವನ್ನು ಕೊಡ್ತಾ ಬಂದಿದೆ. ಸೊ ಅದು ಡೇಟಾ ಪ್ರಕಾರ. ಸೊ ನಾವು ಹೇಳ್ಬೇಕಂದ್ರೆ ಈ ಮಹಿಳೆಯರು ಮನೆಯಲ್ಲಿ ಇದ್ಕೊಂಡೇ ಉದ್ಯೋಗ ಮಾಡಿ ಅವರು ಸ್ವಾವಲಂಬಿಗಳಾಗಬೇಕು. ಯಾಕಂದರೆ ಮಹಿಳೆಯರು ಹೈನುಗಾರಿಕೆಯಲ್ಲಿ ತೊಡಗಿರ್ತಾರೆ, ಅಥವಾ ಕೃಷಿ ಕ್ಷೇತ್ರದಲ್ಲಾಗಲಿ, ಅಥವಾ ಕಿರುಆಹಾರ ಘಟಗಳನ್ನ ಮಾಡೋದಾಗಲಿ, ಈ ಥರ ಮಾಡಿ ಅವರು ಸಣ್ಣ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಮನೆಯಲ್ಲಿ ಇದ್ಕೊಂಡು ಹಪ್ಪಳ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಚಿಪ್ಸ್ ಮಾಡ್ತಾರೆ, ಅಥವಾ ರೋಟಿ ಮಾಡ್ತಾರೆ, ಪರೋಟ ಮಾಡ್ತಾರೆ. ಈ ಥರ ಬೇರೆ ಬೇರೆ ಹೈನುಗಾರಿಕೆಯಲ್ಲಿ ಬಂದರೆ ಒಂದು 10 ಹಸುಗಳನ್ನ ಕಟ್ಕೊಂಡು ಹೈನುಗಾರಿಕೆ ಮಾಡ್ತಾರೆ. ಅದನ್ನು ಹಾಲನ್ನು ಡೈರಿಗೆ ಹಾಕೋದಲ್ಲ. ಈ ಥರ ಇದಕ್ಕೆಲ್ಲ ನಾವು ತಂತ್ರಜ್ಞಾನ ಜೊತೆಗೂಡಿ ಮತ್ತು ಅದಕ್ಕೇನು ಸ್ಕೀಮ್ಗಳಲ್ಲಿ ಏನು ಸಪೋರ್ಟ್ ಬೇಕು, ಅಥವಾ ಬೇರೆ ಬೇರೆ ಯಾವ ರೀತಿ ತರಬೇತಿ ಬೇಕು, ಅಥವಾ ಯಾವ ಥರ ಬ್ಯಾಂಕರ್ಸ್ನ ಇನ್ವಾಲ್ವ್ ಮಾಡಬೇಕು, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿಕೊಂಡು ಒಟ್ಟಾರೆಯಾಗಿ ಅವನ್ನ ಸ್ವಾವಲಂಬಿಗಳಾಗಿ ಮಾಡೋದು. ನಾವು ಮಹಿಳಾ ಸ್ವಾವಲಂಬಿಗಳಾಗಿ ಅನ್ನೋದು ಹೇಳೋದಕ್ಕಿಂತ ಅವನ್ನ ನಾವು ಕಸಬಾ ಹೋಬಳಿಯಲ್ಲಿ ಈ ಪ್ರಾರಂಭ ಮಾಡ್ತಾ ಇದ್ವಿ, ಅದು ಕಾರ್ಯರೂಪಕ್ಕೆ ತರ್ತಾ ಇದ್ವಿ. ಮಾನ್ಯ ದರ್ಶನ್ ಸರ್ ಮೂಲಕ ನಾವು ಪುಟ್ಟಣ್ಣ ಫೌಂಡೇಶನ್, ಸೆಲ್ಕೋ ಫೌಂಡೇಶನ್ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೀವಿ. ಇದರಲ್ಲಿ 800 ಮಹಿಳೆಯರು ಆಲ್ರೆಡಿ ನಾವು ಈಗ ರಣಜಿತ್ ಸರ್ ನಮ್ಮ ಟೀಮ್ ಎಲ್ಲ ಮಾಡಿದ್ದಾರೆ. ಅಂದರೆ ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಅಥವಾ ಯಾರ್ಯಾರಿಗೆ ಆಸಕ್ತಿ ಇದೆ. ಸೊ 319 ಸ್ವಸಹಾಯ ಗುಂಪುಗಳಿದ್ದಾವೆ 8 ಗ್ರಾಮ ಪಂಚಾಯತಿಯಲ್ಲಿ. ಸೊ ಅದರಲ್ಲಿ ಬರೀ ಆಯ್ಕೆ ಮಾಡಿದ್ದೀವಿ ನಾವು, ಯಾರ್ಯಾರು ಆಸಕ್ತರಿದ್ದಾರೆ ಅಂಥವ್ರನ್ನ ಕರೆದು ಉದ್ಯೋಗ ಮಾಡಿದ್ರೆ ಅವರು ನಂತರ ಬೇರೆಯವ್ರಿಗೆ ಹೇಳಿ ಅವರೆಲ್ಲ ಸ್ವಾವಲಂಬಿಗಳಾಗ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಸೌರಶಕ್ತಿ ಸ್ವ ಉದ್ಯೋಗ ಮೇಳವನ್ನು 19ನೇ ತಾರೀಕು ಬಾಂಡವಪುರದಲ್ಲಿ DABC ರೈತ ಸಭಾಭವನದಲ್ಲಿ ಆಯ್ಕೆ ಮಾಡ್ತೀವಿ. ಸೊ ಅಲ್ಲಿ ಪ್ರಾತ್ಯಕ್ಷಿಕೆ ಇರುತ್ತೆ.